ಸಾವಿತ್ರಿ ಅವರೇ, ನೀವೇನು ಮಲಗಿಲ್ವಾ? ನಿದ್ದೆ ಬರಲಿ ಅಂತ 2 ಇಂಜೆಕ್ಷನ್ ಕೊಟ್ಟಿದ್ದೀನಿ. ಎಚ್ಚರ ಆಗಿದ್ದೀರಲ್ಲ? ಇಲ್ಲ ಕಣವ, ಈಗ ತಾನೇ ಹೊಸಿ ಎಚ್ಚರ ಆಯ್ತು. ಹೀಗಂದ್ರೆ ಹೇಗೆ ಜಯ? ನೀವು ಇಲ್ಲೇ ಇದ್ದು ಅವ್ರನ್ನ ಹುಷಾರಾಗಿ ನೋಡ್ಕೊಬೇಕಲ್ವಾ? ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವ್ರು ರೆಸ್ಟ್ ಮಾಡಲಿ ಅಂತ. ಎಚ್ಚರ ಆಯ್ತು ಅಂದ್ರೆ ನೀವು ಸುಮ್ಮನೆ ಇದ್ದೀರಲ್ಲ? ಇಲ್ಲ ಕಣವ, ಹೊಸಿ ಗಂಜಿ ಕುಡ್ಸವ ಅಂತ. ಗಂಜಿನ? ಅವ್ರದ್ದು ಊಟ ಆಯ್ತು ಅಂತ ಹೇಳಿದ್ರಲ್ಲ? ಊಟ ಆಯ್ತು ಅಂತ ಹೇಳಿದ್ರ? ಯಾರು ಹೇಳಿದ್ರು? ನೀನು ಹೇಳ್ದೇನವ ಸಾವಿತ್ರಿ? ಇಲ್ಲ ಅಜ್ಜಯ್ಯ. ಸಾವಿತ್ರಿ ಅವರೆಲ್ಲ ಹೇಳಿದ್ದು. ನಿಮ್ಮ ಕಡೆಯವ್ರು ಯಾರೋ ಬಂದಿದ್ರಲ್ಲ, ಅವ್ರು ಹೇಳಿದ್ರು. ನಮ್ಮ ಕಡೆಯವ್ರು ಯಾರವ ಬಂದಿದ್ರು? ನಮ್ಮ ಕಡೆಯವರು ಬಂದು ಹೋಗಂತ ಬಂಧು ಬಳಗ ಯಾರು ಇಲ್ವಲ್ಲವ? ನಾವು 3 ಜನನೂ ಯಾರೂ ಇಲ್ಲಿಗೆ ಬಂದಿಲ್ಲ ಕಣವ. ನಮಗೆ ನೆಂಟರು ಇಷ್ಟರು ಅಂದ್ರೂ ಯಾರೂ ಇಲ್ಲ. ಇಲ್ಲ ಅಜ್ಜಯ್ಯ, ನಿಮ್ಮ ಕಡೆಯವ್ರಾಗಲೇ ಒಳಗಡೆ ಬಂದಿದ್ರು. ಅವರೇ ಹೇಳಿದ್ದು. ನಾನೇ ಅವ್ರ ಜೊತೆ ಮಾತಾಡಿ ಹೋಗಿದ್ದೀನಿ. ಹೌದಾ? ಹಂಗಾರೆ ಯಾರೋ ಬಂದು ಹೋಗೋರೆ ಅನಿಸ್ತದೆ. ಹಂಗಂದ್ರೆ ಹೆಂಗಜ್ಜಯ್ಯ? ಇದು ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋ ಕೇಸು. ಸೆಕ್ಯೂರಿಟಿ ಟೈಟಾಗಿ ಇಟ್ಕೋಬೇಕಲ್ವಾ? ಸರಿ ಕಣವ, ನಾನು ಈಗಲೇ ಪೊಲೀಸ್ನವ್ರಿಗೆ ಹೇಳ್ತೀನಿ. ಸಾವಿತ್ರಿ ಅವರೇ, ನೀವು ರೆಸ್ಟ್ ಮಾಡಿ, ಗಂಜಿ ಕುಡಿದ್ಬಿಟ್ಟು ಮಲಗಿಬಿಡಿ. ಪೊಲೀಸಪ್ಪ, ವಾರ್ಡ್ಗೆ ಯಾರೋ ಬಂದಿದ್ರಂತೆ, ನರ್ಸಮ್ಮ ಹೇಳಿದ್ರು. ಹೌದಾ? ಸಿಸ್ಟರ್, ಒಳಗಡೆ ಯಾರಾದ್ರು ಬಂದಿದ್ರಾ? ಹೌದು ಸರ್, ಯಾರೋ ಗೊತ್ತಿಲ್ಲ, ಕೇಳಿದಕ್ಕೆ ಸಾವಿತ್ರಿ ಸಂಬಂಧಿಕ ಅಂತ ಹೇಳ್ದ. ಅಜ್ಜ, ಯಾರೋ ನಿಮ್ಮ ಸಂಬಂಧಿಕರು ಬಂದಿರಬೇಕು. ಇಲ್ಲ ಪೊಲೀಸಪ್ಪ, ನಾನು ಯಾವ ಸಂಬಂಧಿಕರು ಬಂದು ಬೆಳಗ್ಗೆ ಯಾರೂ ಇಲ್ಲ. ಅವಾಗ್ನಿಂದ ನಾನು ಒಬ್ಬನೇ ಅಲ್ವಾ ಇರೋದು ಪೊಲೀಸಪ್ಪ. ಸಿಸ್ಟರ್, ಅವ್ನು ನೋಡೋದಕ್ಕೆ ಹೇಗಿದ್ದ? ಸರಿಯಾಗಿ ನೋಡ್ಲಿಲ್ಲ ಸರ್, ಉದ್ದಕ್ಕಿದ್ದ, ಹ್ಯಾಟ್ ಹಾಕಿದ್ದ. ಹಾಗಾದರೆ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿರೋದು ಅವನೇ. ಡೋರ್ ಲಾಕ್ ಆದಾಗಲಿಂದ ನಾವಿಲ್ಲೇ ಇದ್ದೀವಿ, ಒಳಗಡೆಯಿಂದ ಯಾರೂ ಆಚೆ ಬಂದಿಲ್ಲ. ಹಾಗಾದರೆ ಅವನು ಇನ್ನೂ ಒಳಗಡೆನೇ ಇರಬೇಕು. ಏಯ್, ಆ ಕಡೆ ಸೆಟ್ ಮಾಡ್ರಿ. ಅಜಯ, ಯಾರು ಇಲ್ವಲ್ಲ ಅಜಯ? ಮತ್ತೆ ಯಾರು ಬಂದಿದ್ರು, ಯಾಕೆ ಬಂದಿದ್ರು ಒಂದು ಗೊತ್ತಾಯ್ತಲ್ಲ. ನಾನು ಈಗಲೇ ಈ ವಿಷಯ ನಮ್ಮ ಇನ್ಸ್ಪೆಕ್ಟ್ರಿಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ. ಆಯ್ತು. ಅಮ್ಮ, ಇನ್ನೊಂದು 2 ದಿನ ಹೊರಟ್ಬಿಡ್ತೀವಿ. ಯಜಮಾನರು ನಾಳೆ ಸಾವಿತ್ರಿ ಮನೆಯವ್ರನ್ನ ಭೇಟಿ ಆಗ್ಬೇಕಂತೆ. ಅದಾದ್ಮೇಲೆ ಹೊರಡೋದೆ, ಇನ್ನೇನಿಲ್ಲ. ಅದು ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ. ಸುಬ್ಬು, ಏನಿದು ಕೊಡಲಿ? ಮನೆಯವ್ರಂತೆ, ಮನೆಯವರು. ಮೊದಲು ದೊಡ್ಡ ಮನೆ, ಆಮೇಲೆ ನಮ್ಮ ಮನೆ. ಶ್ರಾವಣಮ್ಮವರು ನಿನ್ನ ಹತ್ರ ಏನೋ ಮಾತಾಡಕ್ಕೆ ಬಂದಿರಬೇಕು. ಮಾತಾಡ. ವಿಶಾಲು, ಸಾಹೇಬ್ರು ಫೋನಲ್ಲೇ ತುಂಬ ಬ್ಯುಸಿ ಆಗಿದ್ದಾರಾ ಅಂತ ಕೇಳು ಪಿಂಕಿ. ಇಲ್ಲ ಮೇಡಮ್, ನಾನು ಮನೆಯವ್ರ ಹತ್ರ ಮಾತಾಡ್ತಾ ಇದ್ದೆ ಅಷ್ಟೇ. ಓ ಹಾಗಾ? ಸರಿ, ನನಗೆ ತುಂಬ ಬೋರ್ ಆಗ್ತಿದೆ. ಯಾವುದಾದ್ರೂ ಆಟ ಆಡಬೇಕು ಅಂತ ಕೇಳು ಪಿಂಕಿ. ಬೋರ್ ಆಗ್ತಿದ್ಯಾ ಮೇಡಮ್? ಟಿವಿ ಹಾಕೊಡ್ಲಾ? ಬೇಕಾಗಿಲ್ಲ, ನನಗೇನು ಟಿವಿ ಹಾಕ್ಕೊಳಕ್ ಬರಲ್ವಾ? ಇವನೇ ಬಂದು ಹಾಕ್ಕೊಡ್ಬೇಕಾ ಅಂತ ಕೇಳು ಪಿಂಕಿ. ನಾವಿರೋದು ಹಳ್ಳಿಯಲ್ಲಿ, ಯಾವುದಾದ್ರೂ ಹಳ್ಳಿ ಆಟ ಆಡಬೇಕು ಅಂತ ನನಗನ್ನಿಸ್ತಾ ಇದೆ. ಆಟದಲ್ಲಿ ಹಳ್ಳಿ ಸೊಗಡಿರಬೇಕು ಅಂತ ಹೇಳು ಪಿಂಕಿ. ಮೇಡಮ್, ಅದೇನಿದ್ರು ನೇರವಾಗಿ ನನ್ನ ಹತ್ರನೇ ಮಾತಾಡ್ಬೋದಲ್ಲ. ಪಿಂಕಿಗೆ ಪಾಪ ಈ ಕಡೆ ಆ ಕಡೆ ಅಂತ ತಿರುಗ್ತಾ ಇದ್ರೆ ಕುತ್ಕೆ ನೋವು ಬರಲ್ವಾ? ಏನೋ ನಾವಿಬ್ರು ಜಗಳ ಆಡಿದೀವಿ ಅನ್ನೋ ಥರ ಪಿಂಕಿ ಹತ್ರ ಮಾತಾಡ್ತಿದ್ದೀರಲ್ಲ ಮೇಡಮ್. ನೇರವಾಗಿ ನಿನ್ನ ಹತ್ರ ಹೆಂಗಪ್ಪ ಮಾತಾಡೋದು? ನಿನಗೆ ನನಗೆ ಮುಖ ಕೊಟ್ಟು ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ ಪಿಂಕಿನ ಕರೆದಿರೋದು. ನಾನು ನಿಮ್ಮ ಮುಖ ಕೊಟ್ಟು ಮಾತಾಡಲ್ವಾ? ಮುಖ ಕೊಟ್ಟೆ ಮಾತಾಡ್ತಿದ್ದೀನಲ್ಲ ಮೇಡಮ್. ಹಾಗಾದ್ರೆ ನಿಮಗೆ ನನ್ನ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗತ್ತಾ? ಆಗದೆ ಏನು ಮೇಡಮ್, ಅದರಲ್ಲೇನಿದೆ.
ಆಗಲ್ಲಪ್ಪ. ನಿನಗೆ ನನ್ನ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗತ್ತೆ ಅಂತ ನೀನು ಪ್ರೂವ್ ಮಾಡಬೇಕು, ಅವಾಗ ಒಪ್ಕೋತೀನಿ. ಹೌದೌದು, ಈ ಆಟ ಒಂಥರ ಚೆನ್ನಾಗಿದೆ. ಆದ್ರೆ ಇಲ್ಲಿ ಬೇಡ, ಬನ್ನಿ ಆ ಕಡೆ ಹೋಗೋಣ. ಆಟ ಈಗ ಶುರುವಾಗಿದೆ. ಆಟ ಆಡೋರು ಅವರು, ನೋಡೋಳು ನಾನು. ಕಣ್ಣು ಕಣ್ಣು ಕಲೆತಾಗ ಟಿವ್ 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 ಟಿವ್. ನಮ್ಮಮ್ಮ ಏನೋ ನಡೆಸ್ತಾ ಇದ್ದಾಳೆ, ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ವೇ. ಈ ಶ್ರಾವಣಿ ಮತ್ತು ಸುಬ್ಬುನ ಯಾಕೆ ನಮ್ಮಮ್ಮ ಫಾಲೋ ಮಾಡ್ತಿದ್ದಾಳೆ? ನಾನು ನಮ್ಮಮ್ಮನ ಫಾಲೋ ಮಾಡಿದ್ರೆ ವಿಷಯ ಎಲ್ಲ ನನಗೆ ಗೊತ್ತಾಗುತ್ತೆ. ಸದ್ಯ ಹೇಗೋ ಎಸ್ಕೇಪ್ ಅದೆ. ಅಪ್ಪಿ ತಪ್ಪಿ ಸಿಕ್ಕಾಕೊಂಡಿದ್ರೆ ನಾನು ಮಾಮ್ ಇಬ್ಬರು ಕಂಬಿ ಎಣಿಸ್ಬೇಕಾಗಿತ್ತು. ಇನ್ನು ನಾನಿಲ್ಲಿ 1 ಸೆಕೆಂಡು ಇರಬಾರ್ದು. ಆದರೆ ನಾಳೆ ಪೊಲೀಸ್ನವ್ರು ಬಂದು ಅವಳ ಹತ್ರ ಡೀಟೇಲ್ಸ್ ಕೇಳಿ ಸ್ಕೆಚ್ ಮಾಡಿಸಿದ್ರೆ ಏನು ಮಾಡೋದು? ಛೇ, ನಾನು ಅವಳನ್ನು ಮುಗಿಸೋಕ್ಕಾಗಲಿಲ್ಲ ಅಂತ ಮಾಮ್ ಗೊತ್ತಾದರೆ ನನ್ನ ಮತ್ತೆ ಕೆಲ್ಸಕ್ಕೆ ಬರ್ತಾನೋ ಅಂತ ಅನ್ಕೋತಾರೆ. ಆದರೆ ಈ ವಿಷಯನ ಮಾಮಿಗೆ ಇನ್ಫಾರ್ಮ್ ಮಾಡಲೇಬೇಕು. ಮಾಮ್, ಅವಳನ್ನು ಮುಗ್ಸೋಕ್ಕೆ ಅಂತ ಹಾಸ್ಪಿಟಲ್ ಹೋಗಿದ್ದೆ. ಆದರೆ ಅಲ್ಲಿ ನಾನೇ ಸಿಕ್ಕಾಕೊಳ್ತಾರೆ ಆಯಿತು. ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡು ಬಂದೆ ಮಾಮ್. ಮಾಮ್ ಆಗಲ್ಲ ಮಾಮ್, ನನ್ನ ಮಾತು ಕೇಳು ಮಾಮ್. ಮಾಮ್ ಮಾಮ್ ಪ್ಲೀಸ್ ಮಾಮ್. ಛೇ ಮಾಮ್, ನಾನು ಅರ್ಥ ಮಾಡ್ಕೋತಿಲ್ವಲ್ಲ. ನನ್ನನ್ನು ಮತ್ತೆ ಅನ್ಫಿಟ್ ಅಂತ ಬೈತಿದ್ದಾಳೆ. ಯಾಕೀಗೆಲ್ಲ ಆಯಿತು? ಆಗಿದ್ದಾಗಲಿ ನಾನು ಇಂಜೆಕ್ಟ್ ಮಾಡಬೇಕಾಗಿತ್ತು. ಆದರೆ ಅವರೆಲ್ಲರೂ ಬಂದಿದ್ದ ಗಾಬರಿಲಿ ನನಗೇನು ತೋರಿಸ್ಲೇ ಇಲ್ಲ. ಏನು ಮಾಡೋದು? ಮೊದಲಿನಿಂದ ಜಾಗ ಖಾಲಿ ಮಾಡೋಣ. ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಉಳಿದಿದ್ದೆಲ್ಲ ಆಮೇಲೆ ಯೋಚನೆ ಮಾಡ್ತಾರೆ. ಕೂತ್ಕೋ ಸುಬ್ಬು. ನನ್ನ ಮುಖ ನೋಡ್ಕೊಂಡೇ ಮಾತಾಡ್ತೀನಿ ಅಂದ್ಯಲ್ಲ, ಹೇಳಿ ನನ್ನ ಮುಖ ನೋಡು. ಇದು ಯಾವ ಥರ ಆಟ ಮೇಡಮ್? ಗೊತ್ತಾಗಿಲ್ಲ. ಸುಬ್ಬು, ಅಕ್ಕ ಹೇಳಿದ್ನ ಮಾತ್ರ ನೀನು ಕೇಳಬೇಕು. ನೀನೇ ಅಲ್ವಾ ಹೇಳಿದ್ದು ನಾನು ಮುಖ ನೋಡ್ಕೊಂಡು ಮಾತಾಡ್ತೀನಿ ಅಂತ? ಈಗ ನೋಡು. ಓಹೋ, ಲವ್ ಕಣ್ಣಿಂದ ಕಣ್ಣಿಗೆ ಪಾಸ್ ಆಗ್ತಾ ಇದೆ. ಇದೇ ಇದು, ನೀನು ನನ್ನ ನೋಡು ನಾನು ನಿನ್ನ ನೋಡ್ತೀನಿ ಅಂತ ಮಕ್ಕಳಾಟ ಆಡ್ತಿದ್ದಾರೆ. ಈ ಮಕ್ಕಳಾಟ ನೋಡೋದಕ್ಕೆ ನಮ್ಮಮ್ಮ ಯಾಕೆ ಈ ಥರ ಬಂದಿದ್ದಾಳೆ? ನಮ್ಮಮ್ಮಂಗೆ ಈ ಊರಿಗೆ ಬಂದಮೇಲೆ ತಲೆಗಿಲೆ ಕೆಟ್ಟೋಗಿದ್ಯಾ ಅಂತ. ಇಷ್ಟು ಮುದ್ದಾಗಿ ಕಾಣ್ತಿದ್ಯೋ ಸುಬ್ಬು. ನೀನು ಇಷ್ಟು ವರ್ಷ ಜೊತೇಲಿದ್ರು ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತೇ ಆಗಲಿಲ್ವಲ್ಲೋ. ನೀನೇ ನನ್ನ ರಾಜ್ಕುಮಾರ ಅಂತ ನನಗೆ ಅರ್ಥನೇ ಆಗಲಿಲ್ಲ. ಪ್ರತಿ ಸಲ ಪ್ರತಿ ಹೆಜ್ಜೆಲೂ ಜೊತೆಯಾಗಿ ಹೆಜ್ಜೆ ಹಾಕ್ತಿದ್ದೆ. ಆದರೆ ಆ ಹೆಜ್ಜೆಗಳು ಸಪ್ತಪದಿಗೆ ಸಮ ಅಂತ ನಾನು ತಿಳ್ಕೊಳ್ಳೇ ಇಲ್ಲ. ಮೇಡಮ್, ಇಷ್ಟೊತ್ತು ನೋಡಾಯ್ತಲ್ಲ, ಬಿಟ್ಬಿಡಿ. ಯಾಕೆ ಟಿವಿಲಿ ಕಾಲ್ ಮಾಡಬೇಕಾ? ಸುಮ್ಮನೆ ಕುತ್ಕೊಂಡು ನೋಡು ಅಂದರೆ ನೋಡ್ಬೇಕಷ್ಟೇ. ನೋಡಿಲಿ. ಅಪ್ಪ ನಿನ್ನ ಕುತ್ತಿಗೆಗೆ ಸರ ಹಾಕಿದ್ರು. ನೀನು ನನ್ನ ಕುತ್ತಿಗೆಗೆ ತಾಳಿ ಯಾವಾಗ ಕಟ್ತೀಯೋ?
ಸ್ನೇಹಿತ ಆಗಿದ್ದ ನಿನ್ನನ್ನು ಸಂಗಾತಿ ಅಂತ ಅನ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ ಸುಬ್ಬು. ನನ್ನ ಜೊತೆ ನೀನು ಇದ್ದಾಗೆಲ್ಲ ನಾನು ಖುಷಿಯಾಗಿರ್ತೀನಿ. ನನ್ನ ಇಡೀ ಜೀವನ ಖುಷಿಯಾಗಿರ್ಬೇಕು ಅಂದರೆ ನನ್ನ ಜೀವನಕ್ಕೆ ನೀನು ಜೊತೆಯಾಗಿರ್ಬೇಕು. ಆ ದಿನ ಯಾವತ್ತು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಲವ್ ಭಾರಿ ಡೆವಲಪ್ ಆಗಿದೆ ಅನ್ಸುತ್ತೆ. ಹೊಡೆದಿಯಲ್ಲೋ ಕಾರ್ತಿಕೇಯ ಚಾನ್ಸ್. ಈ ದೊಡ್ಡ ಮನೆಗೆ ನೀನೇ ಕಣೋ ಅಳಿಯ. ಯಾವ ಕಳ್ಳನ ತರ ಬಂದಿದ್ಯಲ್ಲ. ಕಳ್ಳನ ಥರ ನಾನು ಬಂದಿಲ್ಲ, ಕಳ್ಳಿ ಥರ ನೀನು ಇಲ್ಲಿ ಬಂದು ಆ ಮಕ್ಕಳನ್ನ ನೋಡ್ತಾ ಇದೀಯಾ. ಇದು ಮಕ್ಕಳಾಟ ಅಲ್ಲ ಕಣೋ, ದೊಡ್ಡರಾಟ. ಇಲ್ಲಿ ದೊಡ್ಡವರು ಮಕ್ಕಳ ತರ ಆಡ್ತಿದ್ದಾರೆ, ಮಗು ದೊಡ್ಡವ್ರ ತರ ಆಡ್ತಿದ್ದೆ ಕಣ. ನಿನಗೇನು ಅರ್ಥ ಆಗಲ್ಲ ಕಣ. ಸುಂದರ ದರಿದ್ರ ಮೊದಲಿನಿಂದ ಕಳ್ಚೋ. ಮರ್ಯಾದೆಯಿಂದ ಹೋಗ್ತೀನಿ ಬಿಡು ಮಮ್ಮಿ ಎಂದೆ. ಕಳೆದು ಹೋದೆ ನೋಡು ಹೇಗೆ ನಿನ್ನ ಧ್ಯಾನದಲ್ಲಿ ನಾನು, ಕನಸಿನಲ್ಲಿ ನನ್ನ ಹೀಗೆ ಎಳೆದುಕೊಂಡು ಹೋಗು ನೀನು. ಇನ್ನು ಚೂರಿ ಕಾಯಿಸು, ಒಂದು ಚಿಂದ ಗಾಣಿಸು. ಸಾಕು ಮೇಡಮ್, ನೋಡ್ಕೊಂಡೇ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನೀವೇನು ಮಾತಾಡ್ತಿಲ್ಲ, ಬರೀ ನೋಡ್ಕೊಂಡೇ ಇದ್ದೀರಲ್ಲ. ಮಾತಾಡೋದು ಬಿಡೋದು ಸೆಕೆಂಡ್ರಿ. ಮೊದಲು ನೋಡ್ಬೇಕು. ನೋಡಕ್ಕಾಗಲ್ಲ ಅಂದ್ರೆ ಸೋತೋದು ಅಂತ ಒಪ್ಕೊಬೇಕು. ಹೌದು, ನಾನು ಯಾವಾಗಲೂ ಸೋತಾಯ್ತು. ಸೋತಾಯ್ತಾ? ಯಾವಾಗ? ಹೆಂಗ್ ಸೋತ್ರಿ? ಸೋತಾಯ್ತಲ್ಲ, ಸುಸ್ತಾಯ್ತು. ನಿನಗೆ ನನ್ನ ನೋಡಿ 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 ಸುಸ್ತಾಯ್ತು ಅನ್ಸುತ್ತೆ. ಈಗ ಟೈಮ್ ಆಯ್ತು, ಊಟಕ್ಕೆ ಲೇಟ್ ಆಯ್ತು, ನಡಿ ಹೊರಡೋಣ. ಹೌದು, ನನಗೂ ಅರ್ಥ ಆಯ್ತು. ಹೋಗೋಣ ಬಾ. ಅಷ್ಟಕ್ಕೂ ಇಲ್ಲಿ ಏನಾಯ್ತು? ಯಾವನು ಗೊತ್ತು. ಕಣ್ಣು ಕಲಿತಾಗ ಅಬ್ಬಬ್ಬ, ಇವರಿಬ್ರು ಕಣ್ಣು ಕರೆದಾಟಕ್ಕೆ ನಾನು ಬ್ಯಾವುತ್ಕೊಂಡು ಹೋಗ್ಬಿಟ್ಟೆ ಅಲ್ಲಿ. ಸಾರಿ ಸರ್, ಬರಲೇಬೇಕಾದ ಅನಿವಾರ್ಯತೆ ಇರೋದ್ರಿಂದ ಬಂದೆ ಸರ್. ತನಿಖೆ ವಿಷಯದಲ್ಲಿ ಪದೇ ನಿಮಗೆ ತೊಂದರೆ ಕೊಡ್ತಾ ಇದ್ದೀವಿ ಅನ್ನಿಸುತ್ತೆ. ಪರವಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ. ವಿಷಯನ ಹೇಳಿ ಸರ್. ಈಗ ಬಂದ ಇನ್ಫಾರ್ಮೇಷನ್ ಪ್ರಕಾರ ಸಾವಿತ್ರಿ ಅವರಿದ್ದು ರೂಮಿಗೆ ಯಾರೋ ಅನಾಮಿಕ ಬಂದು ಹೋಗಿದ್ದಾನೆ ಸರ್. ಸಾವಿತ್ರಿ? ಇಲ್ಲ ಸರ್, ಅವ್ರಿಗೇನೂ ಆಗಿಲ್ಲ. ಯಾವುದೇ ರೀತಿ ಅಟ್ಯಾಕ್ ಆಗಿರೋ ರಿಪೋರ್ಟ್ ಕೂಡ ಇಲ್ಲ ಸರ್. ಬಂದಿದ್ದು ಯಾರು, ಯಾಕೆ ಬಂದಿದ್ದ ಅನ್ನೋದು ಗೊತ್ತಿಲ್ಲ ಸರ್. ಒಳಗಡೆಯಿಂದ ಇದ್ದು ಬೋಲ್ಟ್ ಹಾಕೊಂಡಿದ್ದಂತೆ ಸರ್. ಇದ್ದಕ್ಕಿದ್ದಾಗ ಅಲ್ಲಿಂದ ನಾಪತ್ತೆ ಆಗಿದ್ದಾನೆ ಸರ್. ಹೌದಾ? ಯಾರಿರ್ಬೋದು? ಸದ್ಯಕ್ಕೆ ಮ್ಯಾಡಿ ಬಚಾವಾಗಿದ್ದಾನೆ. ಇಲ್ಲ ಅಂದಿದ್ರೆ ಎಲ್ಲ ನಾಶ ಆಗೋಗ್ತಿತ್ತು. ಬಾಕ ಇಷ್ಟೊತ್ತು ಕಾಣಿಸ್ಲೇ ಇಲ್ಲ. ಅದು ಸ್ವಲ್ಪ ಕಾಲ್ಸ್ ಇತ್ತು. ಇವರು ಅದು ಸಾವಿತ್ರಿ ವಾರ್ಡ್ಗೆ ಯಾರೋ ಅನಾಮಿಕ ನುಗ್ಗಿದ್ನಂತೆ. ಒಳಗಡೆಯಿಂದ ಬಾಗಿಲು ಹಾಕ್ಕೊಂಡಿದ್ದಾನೆ. ಅವನು ಯಾರು, ಎತ್ತ, ಯಾಕೆ ಬಂದಿದ್ದ ಒಂದು ಗೊತ್ತಿಲ್ಲ. ಛೇ, ಇರೋ ಟೆನ್ಷನಲ್ಲಿ ಇದೊಂದು ಹೊಸ ಟೆನ್ಷನ್ ಬೇರೆ. ಮಾಡಿ ಹೋಗೋದೋದ. ಅವಳ ಕತೆ ಮುಗಿಸಿದ್ರೆ ಇದೆಲ್ಲ ಸಾಲ್ವ್ ಆಗೋಗ್ತಿತ್ತು. ಈಗ ನೋಡಿದ್ರೆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗೋ ಥರ ಕಾಣಿಸ್ತಿದೆ. ಸರ್, ಬಂದಿದ್ದವನು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದವನು ಇರ್ಬೋದು, ಇಲ್ಲ ಅವ್ರಿಗೆ ಸಂಬಂಧಪಟ್ಟವನು ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಸರ್. ಡೋಂಟ್ ವರಿ ಸರ್, ಕ್ರಿಮಿನಲ್ ಎಷ್ಟೇ ಬುದ್ಧಿವಂತ ಆಗಿದ್ರೂ ಒಂದು ಸಣ್ಣ ಸುಳಿ ಬಿಟ್ಟು ಹೋಗಿರ್ತಾನೆ ಸರ್. ಅವ್ನು ಹಿಡಿಯೋದಕ್ಕೆ ಅಷ್ಟು ಸಾಕು ಸರ್. ನಾವು ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡ್ತೀವಿ ಸರ್. ನಿಮ್ಗೆ ಕೊಲ್ಲಕ್ಕೆ ಬಂದವ್ರನ್ನ ಕಂಬಿ ಎಣ್ಸಂಗೆ ಮಾಡೇ ಮಾಡ್ತೀವಿ ಸರ್. ಒಂದು ಕೆಲಸ ಮಾಡಿ, ಸಾವಿತ್ರಿಗೆ ಸೆಕ್ಯೂರಿಟಿ ಜಾಸ್ತಿ ಮಾಡಿ. ಅವಳು ನನ್ನ ಜೀವ ಉಳಿಸ್ತವಳು, ಅವಳಿಗೇನು ಅಂತ. ಓಕೆ ಸರ್, ನಾವು ತುಂಬ ಕೇರ್ಫುಲ್ಲಾಗಿರ್ತೀವಿ.
ವೀರು, ನನಗಂತೂ ನಿಂದೇ ಚಿಂತೆ. ಸಾಲಿಗ್ರಾಮಕ್ಕೆ ಬರೋಕ್ಕೆ ಮುಂಚೆನೂ ನಾನು ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಅಕ್ಕ, ನಿನಗಂತೂ ಯಾವಾಗಲೂ ನಂದೇ ಚಿಂತೆ. ನಿನ್ನ ಪ್ರಾರ್ಥನೆ ದೇವ್ರಿಗೆ ಕೇಳಿಸಿ ಸಾವಿತ್ರಿ ರೂಪದಲ್ಲಿ ಬಂದು ನನ್ನ ಕಾಪಾಡಿದ್ದಾನೆ. ಯೋಚನೆ ಮಾಡಬೇಡ, ನನಗೇನು ಆಗಲ್ಲ. ಶತ್ರುನೇ ನನ್ನ ಮುಂದೆ ಬಂದು ನಿಂತರೂ ನನ್ನ ಏನು ಮಾಡೋಕ್ಕಾಗಲ್ಲ. ನೋಡು, ಅತ್ತೆಯವ್ರು ಕೊಟ್ಟಿರೋ ಶ್ರೀರಕ್ಷೆ ಗುರುಗಳು ಕೊಡು ಅಂತ ಕೊಟ್ರಂತೆ. ಇದು ನನ್ನ ಕೈಲಿರೋವರೆಗೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಗುರುಗಳ ಬಗ್ಗೆ ನಿನಗೂ ಗೊತ್ತಲ್ಲ. ಹಾಂ, ಏನೋ ತುಂಬ ಖುಷಿಯಾಗಿದೆಯಾ? ಖುಷಿ ಇರಲ್ವಾ ಮತ್ತೆ? ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಅಜ್ಜಿ ತಾತಂದ್ರ ಜೊತೆ ಬೆಳೆದಿರೋದ್ರ ಬಗ್ಗೆ, ಅವ್ರ ಜೊತೆ ಆಟ ಆಡ್ತಿದ್ದ ಬಗ್ಗೆ ಎಲ್ಲ ಕತೆ ಹೇಳಿದಾಗ ನನಗೆ ತುಂಬ ಜಲಸ್ ಫೀಲ್ ಆಗ್ತಿತ್ತು. ಆದರೆ ಈಗ ನಾನು ನಮ್ಮ ಅಜ್ಜಿ ಜೊತೆನೇ ಇದ್ದೀನಿ. ಅವ್ರ ಜೊತೆನೇ ಕುತ್ಕೋತೀನಿ, ಅವ್ರ ಜೊತೆನೇ ಮಲ್ಕೋತೀನಿ, ಅವ್ರ ಜೊತೆನೇ ನಿಂತ್ಕೋತೀನಿ, ಅವ್ರ ಜೊತೆನೇ ಊಟ ಮಾಡ್ತೀನಿ. ಅವ್ರು ನನಗೆ ಕಥೆ ಹೇಳಿ ಮಲಗಿಸ್ಬೋದು, ನಾನು ಅವ್ರ ಮಡ್ಲಲ್ಲೇ ಮಲ್ಕೋಬೋದು, ಅವ್ರು ನನಗೆ ತಲೆ ಸೋರ್ಬೋದು, ಅವ್ರ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ನಾನು ಎಂಥ ಅದೃಷ್ಟವಂತೆ ಅಲ್ವಾ ಅಜ್ಜಿ? ಅದಕ್ಕೆ ತುಂಬಾನೇ ಖುಷಿಯಾಗಿದ್ದೀನಿ. ನೀನಕ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ? ಒಂದ್ ಮುತ್ತೆಲ್ಲ ಸಾಕಾಗಲ್ಲ ಅಜ್ಜಿ, ನಾನು ಸಾಕು ಅನ್ನೋವರೆಗೂ ಮುತ್ತು ಕೊಡ್ತಾನೇ ಇರಬೇಕು. ಹೋಗಮ್ಮ, ಅದೆಲ್ಲ ನನ್ನ ಕೈಲಿ ಆಗಲ್ಲ. ಆಗಲ್ಲ ಅಂದ್ರೆ ಬಿಡೋರು ಯಾರೋ? ಇಷ್ಟು ವರ್ಷಗಳಲ್ಲಿ ಎಷ್ಟೊಂದು ಮುತ್ತುಗಳು ಪೆಂಡಿಂಗ್ ಇದೆ, ಅದೆಲ್ಲ ನಾನು ತೀರ್ಸ್ಕೊಳ್ಳೋದು ಬೇಡವೋ? ಇಲ್ಲಿ ಕೊಡು 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 ಕೊಡು. ಬರೀ ಒಂದೇ ಮುತ್ತು ಸಾಕಾಗಲ್ಲ, ನಾನು ಸಾಕು ಅನ್ನೋವರೆಗೂ ಕೊಡ್ಬೇಕು. ಇಲ್ಲಿ ಕೊಡು. ಹೊಟ್ಟೆ ಮಾರಿ ಹೆಣ್ಣು. ಸಾಕಮ್ಮ, ನಂಗೆ ಬಾಯೆಲ್ಲ ನೋವು ಬಂತು. ಅಯ್ಯೋ ಪಾಪ. ಸರಿ, ನಾನೇ ನಿಮ್ಗೊಂದು ಮುತ್ತು ಕೊಡ್ಲಾ? ಮುತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಚ್ಬಿಟ್ಟಿಯಲ್ಲೇ. ಒಂದ್ಸಲ ಕಚ್ಚಿದ್ರೆ ಅದು 50 ಮುದ್ದುಗಳು ಸಮ. ಹೌದಾ? ಹಾಗಾದ್ರೆ ನಾನು ನಿನ್ಗೆ ಒಂದೇ ಸತಿಗೆ 500 ಮುತ್ತು ಕೊಟ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನನಗೆ 10 ಸಲ ಕಚ್ತೀಯ ಅಜ್ಜಿ? ಅಯ್ಯ, ನೀನೇ ಅಲ್ವಾ ಹೇಳ್ಕೊಟ್ಟಿದ್ದು. ಬಾ 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 ಬಾ. ಬೇಡ 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 ಅಜ್ಜಿ, ಸಾರಿ ಸಾರಿ ಸಾರಿ, ನನ್ಗೇನು ಮುತ್ತು ಬೇಡ. ಹುಚ್ಚುಡ್ಗಿ, ಇದಕ್ಕೆಲ್ಲ ಸಾರಿ ಯಾಕೆ? ನಿನಗೆ ಮುತ್ತು ಕೊಡೋಕ್ಕೆ ನಾನು ನಿನ್ನ ಪರ್ಮಿಷನ್ ತಗೋಬೇಕಾ? ನನಗೂ ನಮ್ಮ ಹೆಣ್ಮಕ್ಳನ್ನ ಯಾವಾಗಲೂ ಮುದ್ದಾಡ್ತಿರ್ಬೇಕು ಅನ್ಸುತ್ತೆ. ಅಜ್ಜಿ, ಈ ಊರವರೆಲ್ಲ ನೀನು ತುಂಬಾ ಸ್ಟ್ರಿಕ್ಟು, ತುಂಬಾ ಕೋಪಿಷ್ಠೆ ಅಂತೆಲ್ಲ ಅಂತಿರ್ತಾರೆ. ನಿನ್ ಕಂಡ್ರೆ ತುಂಬಾ ಭಯ ಪಡ್ತಿರ್ತಾರೆ. ಆದ್ರೆ ನನಗ ಆ ಥರ ಅನ್ಸಲ್ವಲ್ಲ? ಏನಂದೆ? ಅಜ್ಜಿ, ಈ ಕೋಪ ಎಲ್ಲ ನನ್ ಮುಂದೆ ನಡೆಯಲ್ಲ. ನಾನು ಲಲಿತಾ ದೇವಿ ಮೊಮ್ಮಗಳು, ನನಗೂ ಕೋಪ ಬರುತ್ತೆ. ಸರಿ ಸರಿ, ಗೊತ್ತಾಯ್ತು, ಮಲ್ಕೊಳ್ಳೋಣ ನಡಿ. ಅಜ್ಜಿ, ನಂಗೊಂದು ಕಥೆ ಹೇಳ್ತೀಯಾ ಪ್ಲೀಸ್? ಅಯ್ಯೋ, ನಂಗೆ ಕಥೆ ಎಲ್ಲ ಹೇಳೋಕೆ ಬರಲ್ವೇ. ಬೇಕಾದರೆ ಪುಸ್ತಕಗಳನ್ನು ಓದಿ ಹೇಳ್ತೀನಿ. ನನಗೆ ಈ ಕತೆ, ಕಾದಂಬರಿ, ಸಾಹಿತ್ಯ, ಕವನ ಇದೆಲ್ಲ ತುಂಬ ಇಷ್ಟ. ನಿಮ್ಮ ತಾತಂಗೂ ತುಂಬ ಓದೋ ಅಭ್ಯಾಸ ಇತ್ತು, ಅವರಿಂದ ನನಗೂ ಈ ಅಭ್ಯಾಸ ಬಂತು. ಹೌದಾ? ಹಾಗಾದ್ರೆ ನೀನು ಕಾದಂಬರಿಗಳೆಲ್ಲ ಓದಿದ್ಯಾ? ಈ ಕಾದಂಬರಿಗಳಲ್ಲಿ ಲವ್ ಸ್ಟೋರೀಸ್ ಇರುತ್ತಲ್ಲ, ಅದನ್ನು ಓದಿದ್ಯಾ ನೀನು? ಅದೆಲ್ಲ ನಿನಗಿಷ್ಟನಾ? ಪ್ರೇಮ ಕಾವ್ಯ ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳು? ಅಜ್ಜಿ, ಹಾಗಾದ್ರೆ ನನಗೂ ಅಂಥದ್ದೇ ಒಂದು ಕತೆ ಹೇಳ್ತೀಯಾ? ನನಗೂ ಲವ್ ಸ್ಟೋರೀಸ್ ಅಂದರೆ ತುಂಬ ಇಷ್ಟ ಆಗ್ತಿದೆ. ಏನು, ನಿನಗೂ ಅಂಥ ಕತೆ ಇಷ್ಟನಾ? ಯಾಕೆ? ಅದು ಏನದು ಇದು? ಹೇಳು, ಏನು ಅಂತ ಹೇಳು. ಏನು ಅಂತ ಹೇಳಿ ಅಜ್ಜಿ? ನನ್ನ ಮನಸ್ಸಲ್ಲಿರೋ ರಾಜ್ಕುಮಾರನಿಗೋಸ್ಕರ ಅಂಥ ಕತೆಗಳೆಲ್ಲ ಕೇಳಬೇಕು ಅನ್ನಿಸ್ತಿದೆ. ಏಯ್ ಕಳ್ಳಿ, ನಿನ್ನ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ?